ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಇವಾಗಲೇ ಅನೇಕ ವಿಚಾರವಂತರು, ಹೋರಾಟಗಾರರು, ಹಿರಿಯರು ಎಲ್ಲರೂ ಬಹಳ ಅತ್ಯುತ್ತಮ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಇವತ್ತು ಅವ್ರ ಜೊತೆ ಸೇರಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನನಗೆ ಬಹಳ ಸಂತೋಷ ಆಗಿದೆ. ಅದು ಈ ಒಂದು ಮುಳಬಾಗ್ಲು ಯಾವುದು ಒಂದು ಕೋಲಾರ ಜಿಲ್ಲೆಯ ಒಂದು ಚಳುವಳಿಯ ಭೂಮಿ. ಈ ಭಾಗ ಒಂದು ಗಡಿ ಭಾಗ ಆಗಿದೆ ಅಂತ ನಾವೆಲ್ಲರಿಗೂ ಗೊತ್ತಿದೆ. ನಮ್ ನಿಜವಾಗ್ಲೂ ಕರ್ನಾಟಕದ ಏಳಿಗೆ ಯಾವಾಗ ಆಗತ್ತೆ ಅಂದ್ರೆ ಎಲ್ಲಾ ಭಾಗಗಳು, ಮುಖ್ಯವಾಗಿ ಗಡಿ ಭಾಗಗಳಿಗೆ ಆ ಒಂದು ಪ್ರಾದೇಶಿಕ ನ್ಯಾಯ ಸಿಕ್ಕಿದಾಗ ಅವಾಗ ನಿಜವಾಗ್ಲೂ ನಾವು ಒಂದು ಉತ್ತಮವಾದ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಅರ್ಥ ಸಿಗತ್ತೆ. ಇದು ಕನ್ನಡ ರಾಜ್ಯೋತ್ಸವ ಈ ತಿಂಗಳು. ಸೊ ನಮಗೆ ಮುಖ್ಯವಾಗಿ ನಮ್ಮ ಕರ್ನಾಟಕ ತನನೇ ನಮ್ಮ ದೇಶ ಪ್ರೇಮ, ನಮ್ಮ ಕರ್ನಾಟಕ ತನನೇ ನಮ್ಮ ಭಾರತೀಯತನ. ಆ ಕರ್ನಾಟಕದ ನಡುವೆ ನಾವ್ ಹೆಂಗೆ ಒಂದು ಉತ್ತಮ ಸಮಾಜ ಕಟ್ಬೋದು ಅನ್ನೋದೆಲ್ಲ ನಮ್ಮೆಲ್ಲರ ಒಂದು ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು. ಸೊ ಇವತ್ತು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅರಿವು ಶಿವಪ್ಪ ಅವರು ಏನು ಅನೇಕ ದಶಕಗಳಿಂದ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಉತ್ತಮ ಸಮಾಜ ಹೆಂಗೆ ಕಟ್ಬೋದು ಅನ್ನೋದು ಅವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ಹೇಳ್ಕೊಂಡ್ರು. ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು 40-55 ವರ್ಷಗಳಿಂದ ಬಂದಿರಬಹುದು, ಸಿನಿಮಾ ಅನ್ನೋದು 100 ವರ್ಷಗಳಿಂದ ಬಂದಿರಬಹುದು. ಆದ್ರೆ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ನುಡಿದಂತೆ ನಡೆಯೋದು ಸಾವಿರಾರು ವರ್ಷದಿಂದ ನಡೀತಾ ಇದೆ. ಸೊ ಆ ದಿಕ್ಕಿನಲ್ಲಿ ನಮ್ಮ ಅರಿವು ಶಿವಪ್ಪ ಅವರು ಮತ್ತೆ ಅವರ ತಂಡದವರು ಮಾಡ್ತಿರೋ ಕೆಲಸಗಳು, ಜನರ ಹತ್ರ ಹೋಗಿ ಜನರ ಜೊತೆ ಬೆರೆದು ನಾವೆಲ್ಲರೂ ನಾವೆಲ್ಲರೂ ಒಂದು ಸಮಾಜ ನಿರ್ಮಾಣ ಮಾಡ್ಬೇಕು ಅಂತ ಮಾಡ್ತಿರೋ ಕೆಲಸ ಬಹಳ ಶ್ಲಾಘಿಸ್ತೀನಿ ನಾವು. ಆಮೇಲೆ ಮುಖ್ಯವಾಗಿ ನಮಗೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಎಜುಕೇಟ್, ಆಜಿಟೇಟ್, ಆರ್ಗನೈಸ್ ಅಂತ ಹೇಳ್ತಾರೆ. ಅದು ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ, ಅದು ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡು. ಸೊ ಅದು ಒಂದು ದೇಶ ಕಟ್ಟಕ್ಕೆ ಒಂದು ಕರೆ. ಸೊ ಆ ದೇಶ ಕಟ್ಟದ ಕೆಲಸದಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ತಿದೀವಿ. ನಾವೆಲ್ಲರೂ ಇದನ್ನ ಮುಂದುವರಿಸ್ಬೇಕು. ಈ ಒಂದು ಪುಟಾಣಿ ಮಕ್ಕಳಿಗೆ ಏನು ನಮ್ಗೆ ಶತಮಾನದ ಕವಿ ಕುವೆಂಪುರಾಗಿರ್ಬೋದು, ಬಾಬಾ ಸಾಹೇಬ್ರಾಗಿರ್ಬೋದು, ಒಂದು ಸಸಿ ನೆಟ್ಟು ನಾವೆಲ್ಲ ಫಲ ಪಟ್ಟಿದೀವೋ, ಅವರಿಗೆ ನಾವು ಸಸಿ ನೆಡೋರಾದ್ರೆ ಅವ್ರಿಗೂ ಒಂದು ಉತ್ತಮ ಸಮಾಜಕ್ಕೆ ಒಂದು ಸಿಗೋ ಸಾಧ್ಯ. ನಮಗಾಗಿರೋ ಅನ್ಯಾಯಗಳಾಗದೇ ಇರಂಗೆ ನಾವು ಒಂದ್ ರೀತಿ ಒಂದು ಸಮಾಜ ಕಟ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮಗೆ ಇತಿಹಾಸ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. 3,500 ವರ್ಷಗಳಿಂದ ಏನು ಒಂದು ವರ್ಣಾಶ್ರಮವಾದ ಒಂದು ಶ್ರೇಣಿಕೃತ ಒಂದು ಜನ್ಮಾಧಾರಿತವಾದ ಶ್ರೇಣಿ ಬಂದಿದೆ. ಆದರೆ ಆ ಒಂದು ವೈದಿಕ ಯುಗದ 1000 ವರ್ಷಗಳಲ್ಲಿ ಅಸ್ಪೃಶ್ಯತೆ ಅನ್ನೋದಿರ್ಲಿಲ್ಲ. ಯಾವಾಗ ಬುದ್ಧವಾದ ಬಂದು ಪ್ರಾಮಾಣ್ಯಕ್ಕೂ ಬೌದ್ಧವಾದಕ್ಕೆ ಒಂದ್ ರೀತಿ ಸಂಘರ್ಷ ಆಗಿ ಎಷ್ಟೋ 100 ವರ್ಷ ಆ ಒಂದು ಬುದ್ಧವಾದ ಹರಡಾದ್ಮೇಲೆ, ಅದು ಒಂದು ಇಳಿಯಕ್ ಶುರುವಾದ್ಮೇಲೆ 2000 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋ ಪ್ರಕಾರ ಅವಾಗ ಅಸ್ಪೃಶ್ಯತೆ ಅನ್ನೋದು ಶುರುವಾಯಿತು. ಆ ಒಂದು ಬ್ರಾಹ್ಮಣ್ಯ ವಾಪಸ್ ಬಂದಾಗ, ಮನುಸ್ಮೃತಿ ಬಂದಾಗ, ವಿಶ್ವಮತಿ ಶೃಂಗ ಬಂದಾಗ, ಯಾವಾಗ ಬ್ರೋಕನ್ ಮ್ಯಾನ್ ಥಿಯರಿ ಅಂತ ಹೇಳ್ತಾರೆ, ಆ ದೃಷ್ಟಿನಲ್ಲಿ ಯಾರು ಬೌದ್ಧ ಧರ್ಮ ಅನ್ನೋದನ್ನ ಅದರಲ್ಲೇ ಇದ್ರು, ಅವರು ಅದನ್ನ ಊರಿಂದ ಆಚೆ ಹಾಕಿದ್ರು, ಅವರನ್ನ ಹೆಚ್ಚಾಗಿ ಅಸ್ಪೃಶ್ಯರಾದ್ರು. ಸೊ ಅಲ್ಲಿಂದ 2000 ವರ್ಷದ ಹಿನ್ನೆಲೆ ಈ ಅಸ್ಪೃಶ್ಯತೆ ಅನ್ನೋದಿದೆ. ಬಟ್ ನಮ್ಮ 20ನೇ ಶತಮಾನದ ಮಾದರಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರು, ಅವ್ರ ಜೀವನದಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ ಅಸ್ಪೃಶ್ಯತೆ ಮಾತ್ರ ಅಲ್ಲ ನಾವು ಕಿತ್ತಾಕ್ಬೇಕಾಗಿರೋದು, ಇಡೀ ಜಾತಿ ವ್ಯವಸ್ಥೆ ನಾವು ಕಿತ್ತಾಕ್ಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ರು 1933ನಲ್ಲಿ ಸಾವರ್ಕರ್ ಅವರು ರತ್ನಗಿರಿ ಫೋರ್ಟ್ ನಲ್ಲಿ ಬಂದು ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬ್ರು ಒಂದು ಕಾಗದ ಬರೀತಾರೆ. ಏನ್ ಕಾಗದ ಬರೀತಾರೆ ಅಂದ್ರೆ, ಹೌದು ನೀವು ಅಸ್ಪೃಶ್ಯತೆ ತೆಗೆದಾಕಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ, ಆದ್ರೆ ಅದು ಸಾಲದು, ನಾವ್ ಇಡೀ ಜಾತಿ ವ್ಯವಸ್ಥೆ ಕಿತ್ತಾಕ್ಬೇಕು, ಇಲ್ಲ ಅಂದ್ರೆ ಒಂದು ಉತ್ತಮ ಸಮಾಜ ಸಾಧ್ಯ ಇಲ್ಲ. ಹಾಗೆ ತಂದೆ ಪೆರಿಯಾರು 1957ರಲ್ಲಿ ಕೆಲವು ಪುಟಗಳು ಸಂವಿಧಾನದ, ಅವಾಗ ಹೊಸ ಸಂವಿಧಾನ ಸುಡ್ತಾರೆ. ಯಾಕೆ ಸುಡ್ತಾರೆ ಅಂದ್ರೆ ಕೇವಲ ಅಸ್ಪೃಶ್ಯತೆ ಮಾತ್ರ ಅದಲ್ಲಿ ಬ್ಯಾನ್ ಇರುತ್ತೆ, ನಿಷೇಧ ಇರುತ್ತೆ, ನಾವ್ ಇಡೀ ಜಾತಿ ವ್ಯವಸ್ಥೆ ನಿಷೇಧ ಮಾಡಬೇಕು ಅನ್ನೋ ರೀತಿಯಲ್ಲಿ. ಆ ಕಾರಣಕ್ಕೆ ಇವತ್ತು ಆರ್ಟಿಕಲ್ 17 ಅನ್ನೋದು ಬರೀ ಅನ್ಟಚಬಿಲಿಟಿ ಮಾತ್ರ ಬ್ಯಾನ್ ಆಗಿದೆ ಹೊರತು ಜಾತಿ ವ್ಯವಸ್ಥೆ ಬ್ಯಾನ್ ಆಗಿಲ್ಲ. ಸೊ ನಮಗೆ ಬಹಳ ಮುಖ್ಯವಾಗಿ ಅನೇಕರು ಹೇಳಿದ್ದಾರೆ ಇವತ್ತಿನ ದಿನ, ನಮ್ಗೆ ಹೇಗೆ ಈ ವ್ಯವಸ್ಥೆ, ಈ ಯಥಾಸ್ಥಿತಿ ವ್ಯವಸ್ಥೆ ಅನ್ನೋದು ಇವತ್ತಿಗೂ ಈ ಒಂದು ಜಾತಿ ವ್ಯವಸ್ಥೆ, ಈ ಒಂದು ತಾರತಮ್ಯದ ವ್ಯವಸ್ಥೆ, ಈ ಒಂದು ಶ್ರೇಣಿಕದ ಅಸಮಾನತೆ, ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲ ರೀತಿ ಸವಲತ್ತು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಭೂಮಿ, ರಾಜಕೀಯ ಎಲ್ಲ ರೀತಿ ಸವಲತ್ತು. ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲಾ ರೀತಿ ಅನ್ಯಾಯ, ಎಲ್ಲಾ ರೀತಿ ವಂಚನೆ, ಎಲ್ಲಾ ರೀತಿ ತಾರತಮ್ಯ. ಇದನ್ನ ನಾವು ಸರಿಪಡಿಸ್ಬೇಕು ಅಂದ್ರೆ 2 ರೀತಿ ಸರಿಪಡಿಸ್ಬೇಕು. ಒಂದು, ವೈಯಕ್ತಿಕವಾಗಿ ನಮ್ಮ ರೀತಿನ ನಾವ್ ಹೇಗೆ ಸೇವೆ ಮುಖಾಂತರ, ನಾವ್ ಹೇಗೆ ಜಾಗೃತಿ ಮುಖಾಂತರ, ನಾವ್ ಹೇಗೆ ನಮ್ ಕೆಲಸಗಳ ಮುಖಾಂತರ ಜನರಿಗೆ ಒಂದು ಅರಿವು ಮೂಡಿಸಿ, ಏನಿದು ಅರಿವು ಭಾರತ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ, ಈ ತರ ಕೆಲಸಗಳಿಂದ ನಾವು ಜಾಗೃತಿ ಮೂಡಿಸೋದು ಬಹಳ ಮುಖ್ಯ. ಆದರೆ ಬಹಳ ಮುಖ್ಯವಾಗಿ ನಾವು ವ್ಯಕ್ತಿಗಳನ್ನು ಬದಲಾಯಿಸೋದಕ್ಕಿಂತ ಅದ್ರ ಜೊತೆ ವ್ಯವಸ್ಥೆನ ಬದಲಾಯಿಸಬೇಕು, ಪರಿವರ್ತನೆ ತರಬೇಕು. ಅದು ನಮ್ಮ ಮಾದರಿಗಳು ಬಾಬಾ ಸಾಹೇಬ್ರು, ತಂದೆ ಪೆರಿಯಾರ್ ತೋರಿಸಿದ್ದಾರೆ.
ಆ ವ್ಯವಸ್ಥೆನ ನಾವು ಒಂದು ರೀತಿ ಒಂದು ಪರಿವರ್ತನೆ ಮಾಡಬೇಕು ಅಂದ್ರೆ ಉತ್ತಮ ಸಮಾಜ ಯಾವುದು, ಉತ್ತಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ಸಂವಿಧಾನ ಏನ್ ಹೇಳುತ್ತೆ,